टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೊನೆ ಕ್ಷಣದಲ್ಲಿ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆದ ಬೀದರ್ ಹುಡುಗ ವರುಣ್ ಚಕ್ರವರ್ತಿ ಇದೀಗ ಆಡಿದಂತ ಎಲ್ಲಾ ಪಂದ್ಯಗಳಲ್ಲೂ ಭರವಸೆಯ ಆಟವಾಡುವ ಮೂಲಕ ಜಾದೂ ಮಾಡಿದ್ದಾರೆ. ಟೀಂ ಇಂಡಿಯಾದಲ್ಲಿ ತಮ್ಮ ಸ್ಥಾನವನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಕನ್ನಡಿಗ ಕೆಎಲ್ ರಾಹುಲ್ ಭಾರತ ತಂಡದಲ್ಲಿ ತಮ್ಮ ತಾಕತ್ತೇನು ಅನ್ನೋದನ್ನ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸಾಬೀತುಪಡಿಸಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಗಾಗಿ ದುಬೈಗೆ ಹಾರಿದ ಟೀಂ ಇಂಡಿಯಾ ಹರ್ಷಿತ್ ರಾಣಾ ಬದಲಾಗಿ ಬೀದರ್ ಹುಡುಗ ವರುಣ್ ಚಕ್ರವರ್ತಿಗೆ ಒಂದು ಅವಕಾಶ ನೀಡಿತ್ತು. ಎದುರಾಳಿ ತಂಡದ ವಿರುದ್ಧ ಮಿಸ್ಟರ್ ಸ್ಪಿನ್ನರ್ ವರುಣ್ನ ಪ್ರಯೋಗಿಸಿ ಅದರ ಫಲಿತಾಂಶ ನೋಡಲು ಅಸ್ತ್ರ ಪ್ರಯೋಗಿಸಿತ್ತು. ಆದರೆ ಸಿಕ್ಕ ಅವಕಾಶ ಸರಿಯಾಗಿ ಬಳಸಿಕೊಂಡ ವರುಣ್ ಆಡಿದ ಪ್ರಪ್ರಥಮ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ 5 ವಿಕೆಟ್ಗಳನ್ನು ಕಿತ್ತು ದಾಖಲೆ ಬರೆದ್ರು. ಈ ಮೂಲಕ ಟೀಂ ಇಂಡಿಯಾದಲ್ಲಿ ತಮ್ಮ ಸ್ಥಾನವನ್ನ ವರುಣ್ ಚಕ್ರವರ್ತಿ ಸುಭದ್ರಪಡಿಸಿಕೊಂಡಿದ್ದಾರೆ. ಭಾರತದ ಪಾಲಿಗೆ ವರುಣ್ ಚಕ್ರವರ್ತಿ ಗೇಮ್ ಚೇಂಜರ್ ಎಂದಿದ್ದ ಕಿವೀಸ್ ಕೋಚ್. ಭಾರತ ತಂಡದ ಪಾಲಿಗೆ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಹೆಮ್ಮೆಯ ಹುಡುಗ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಗೇಮ್ ಚೇಂಜರ್ ಆಗಲಿದ್ದಾರೆ. ಎದುರಾಳಿ ನ್ಯೂಜಿಲೆಂಡ್ ತಂಡಕ್ಕೆ ವರುಣ್ ಚಕ್ರವರ್ತಿ ಕಂಟಕವಾಗಿ ಕಾಡುವ ಸಾಧ್ಯತೆ ಇದೆ. ಹೀಗಂತ ಖುದ್ದು ನ್ಯೂಜಿಲೆಂಡ್ ತಂಡದ ಮುಖ್ಯ ಕೋಚ್ ಗ್ಯಾರಿ ಸ್ಟೀಡ್ ಫೈನಲ್ ಪಂದ್ಯಕ್ಕೂ ಮುನ್ನ ಭವಿಷ್ಯ ನುಡಿದಿದ್ರು. Well, there's no doubt he's a class bowler. He obviously showed his skills against us last time, and he's a big threat in the game. So 26ನೇ ವರ್ಷಕ್ಕೆ ಕ್ರಿಕೆಟ್ಗೆ ಪಾದಾರ್ಪಣೆ, ವರುಣ್ ಮುಳ್ಳಿನ ಹಾದಿ. 26 ವರ್ಷ ವಯಸ್ಸಿನ ಬಳಿಕ ಮುಖ್ಯವಾಹಿನಿ ಕ್ರಿಕೆಟ್ ಆಡಲು ಆರಂಭಿಸಿದ ಬೀದರ್ ಹುಡುಗ ವರುಣ್ ಚಕ್ರವರ್ತಿ ತಮ್ಮ ಸಂಕಷ್ಟದ ದಿನಗಳನ್ನ ಸ್ಮರಿಸಿದ್ದಾರೆ. ಇನ್ನು ತಾವು ಕ್ರಿಕೆಟ್ ಸೆಲೆಕ್ಷನ್ ನಲ್ಲಿ 40 ಬಾರಿ ರಿಜೆಕ್ಟ್ ಆಗಿದ್ದಾಗಿ ಬ್ಯಾಟ್ಸ್ಮನ್ ವೇಗಿ ಕನಸು ಕಂಡ್ರು ವ್ಯರ್ಥವಾಗಿ ಕಡೆಗೆ ಕೇರಂ ಬಾಲ್ ಕೈ ಹಿಡಿದಿತ್ತು ಅಂತ ಸ್ವತಃ ವರುಣ್ ಸ್ಮರಿಸಿದ್ರು. मैं तो 20-40 सिलेक्शन गया हूँ, एक भी सिलेक्शन में नहीं सेलेक्ट हुआ हूँ अब तक, तो नाम ही आता नहीं था, तो बहुत फ्रस्ट्रेट हुआ था, तो क्रिकेट छोड़ दिया. ಈ ವಿಡಿಯೋ ನೋಡಿ, ಗಲ್ಲಿ ಕ್ರಿಕೆಟ್ ಆಡುವಾಗ ಕಿತ್ತು ಹೋದ ಚಪ್ಪಲಿಯನ್ನ ಸರಿ ಮಾಡಿಕೊಳ್ಳುತ್ತಿರುವ ಈ ಹುಡುಗನೇ ಇಂದು ಟೀಂ ಇಂಡಿಯಾಗೆ ವರವಾಗಿ ಬಂದ ವರುಣ್ ಚಕ್ರವರ್ತಿ. ಹೀಗೆ ಗಲ್ಲಿ ಕ್ರಿಕೆಟ್ ಆಡುತ್ತಾ ಕ್ರಿಕೆಟ್ ಕನಸು ಕಂಡಿದ್ದ ವರುಣ್ ಚಕ್ರವರ್ತಿ ಭಾರತ ತಂಡಕ್ಕೆ ಆಯ್ಕೆಯಾಗುವುದಕ್ಕೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 40 ಬಾರಿ ಸೆಲೆಕ್ಷನ್ಗೆ ಹೋಗಿದ್ರು, ಆಯ್ಕೆಯಾಗದೆ ನಿರಾಶರಾಗಿದ್ರು. ಕ್ರಿಕೆಟ್ ಸಹವಾಸವೇ ಬೇಡ ಅಂತ ಬಿಟ್ಟಿದ್ರು. ಬ್ಯಾಟ್ಸ್ಮನ್ ಆಗಿ ವೇಗಿಯಾಗಿ ಕನಸು ಕೈಗೂಡದಿದ್ದಾಗ ಕೊನೆಗೆ ಇದೊಂದು ನೋಡೋಣ ಅಂತ ಸ್ಪಿನ್ ಎಂಬ ನಿಗೂಢ ಅಗ್ನಿ ಪರೀಕ್ಷೆಗಿಳಿದ್ರು. ಮ್ಯಾಜಿಕ್ ಲೋಕದಲ್ಲಿ ಮಾಯಾ ಸ್ಪಿನ್ನರ್ ಆಗಿ ಹೊರಹೊಮ್ಮಿರುವ ವರುಣ್ ಕ್ರಿಕೆಟ್ ಲೋಕದಲ್ಲಿ ಚಕ್ರವರ್ತಿಯಾಗಿ ಮೆರೆಯುತ್ತಿದ್ದಾರೆ. ಮತ್ತೊಂದೆಡೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ನ ಕ್ರಿಕೆಟ್ ಕರಿಯರ್ ಹೊಸ ದಿಕ್ಕಿಗೆ ಸಾಗಿದೆ. ಕೆಲ ವರ್ಷಗಳಿಂದ ಫಾರ್ಮ್ ಕೈ ಹಿಡಿಯದೆ ಪರದಾಡಿದ್ದ ಕೆಎಲ್ ರಾಹುಲ್ಗೆ ತಂಡದಲ್ಲಿ ಕ್ರಮಾಂಕ ಯಾವುದು ಅನ್ನೋ ಸಮಸ್ಯೆ ಕಾಡಿತ್ತು. ಆದರೆ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಕ್ಲಾಸ್ ಪರ್ಫಾರ್ಮೆನ್ಸ್ ಮೂಲಕ ಸೆಮಿಫೈನಲ್ ಮತ್ತು ಫೈನಲ್ ನಲ್ಲಿ ಭಾರತ ತಂಡವನ್ನ ಗೆಲುವಿನ ದಡ ಸೇರಿಸಿದ್ದ ಕೆಎಲ್ ರಾಹುಲ್ಗೆ ಭಾರತ ತಂಡದಲ್ಲಿ ಸ್ಥಾನ ಮತ್ತಷ್ಟು ಭದ್ರವಾಗಿದೆ. ಜೊತೆಗೆ ಟೀಂ ಇಂಡಿಯಾದ ಫುಲ್ ಟೈಮ್ ವಿಕೆಟ್ ಕೀಪರ್ ಆಗುವ ಬಾಗಿಲು ತೆರೆದಿದೆ. ಮೊಹಮ್ಮದ್ ರಫಿ, ಸ್ಪೋರ್ಟ್ಸ್ ಬ್ಯೂರೋ, TV9.